ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಸ್ ಯೂಶ್ವಲ್ ಡೇನ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಇಲ್ಲಿ ದೇವರಿಗೆಲ್ಲ ಹೂವು ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೆ. ನಾನು ರೆಡಿ ಮಾಡಿ ಆಮೇಲೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿದ್ಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆ್ಯಕ್ಚುಲಾಗಿ ನಾವು ಹೊಸ ಮನೆಗೆ ಬಂದು 1 ವೀಕ್ ಆಗಿದೆ. ಆ ಮನೆಗೆ ಮ್ಯಾಟ್ರೆಸ್ ಮತ್ತು ಕಾಟ್ ಬೇಕಿತ್ತು. ಅದನ್ನು ಲಾಸ್ಟ್ ವೀಕೇ ಆರ್ಡ್ರ್ ಮಾಡಿದ್ವಿ. ಅಂದರೆ ನಾವು ಹೋಗಿದ್ದು ಆ್ಯಕ್ಚುಲಾಗಿ ಕ್ವೀನ್ ಸೈಜ್ ಬೇಕಿತ್ತು ನಮಗೆ. ಅದನ್ನು ನೋಡಿದ್ರೆ ಅಲ್ಲಿ ನಮ್ಗೆ ಇಷ್ಟ ಆಗಿದ್ದ ಡಿಸೈನಲ್ಲಿ ಕ್ವೀನ್ ಸೈಜ್ ಇರಲಿಲ್ಲ, ಕಿಂಗ್ ಸೈಜ್ ಇತ್ತು. ಸೊ ಅದೇ ಡಿಸೈನ್ನ 1 ವೀಕ್ ಟೈಮ್ ಕೊಡಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಆರ್ಡ್ರ್ ತೊಗೊಂಡಿದ್ರು. ಸೊ ಅದು ಇವತ್ತು ಬರುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ಅಂತ ಕಾಲ್ ಬಂತು. ಅದ್ರ ಜೊತೆಗೆ ಹಾಗೆ ಒಂದು ಬೀನ್ ಬ್ಯಾಗ್ನೂ ಆರ್ಡ್ರ್ ಮಾಡಿಬಿಟ್ಟು ಬಂದಿದ್ವಿ. ಸರಿ ಅಂತ ಇವತ್ತು ಬರ್ತಿತ್ತಲ್ಲ, ಅದನ್ನೆಲ್ಲ ಅವರು ತೊಗೊಂಬಂದು ಅಸೆಂಬಲ್ ಮಾಡಿದ್ರು. ಆ್ಯಕ್ಚುಲಾಗಿ ಅದು ಕ್ವೀನ್ ಸೈಜ್ ಅಲ್ವಾ, ಸ್ಟೋರೇಜ್ ಇರೋದು. ಒಂದು ಸೈಡು ಲೈಕ್ ಅಂದರೆ ಡ್ರಾಯರ್ ಥರ ಬರುತ್ತೆ, 2 ಡ್ರಾಯರ್ಸ್ ಎಳೆದು ಇಡೋ ಥರ ಏನಾದ್ರು ಸ್ಟೋರೇಜ್ ಮಾಡ್ಕೊಬೋದು. ಇನ್ನು ಒಂದು ಸೈಡು ಪುಲ್ ಮಾಡೋದು. ಸೊ ಹಿಂಗೆ ಡೋರ್ನ ಪುಲ್ ಮಾಡಿ ಇಡೋ ಥರದ್ದು. ಸೊ ಅದು ನಮ್ಮದು ಆ್ಯಕ್ಚುಲಾಗಿ ನಾವಿರೋದು ಇವಾಗ 4th ಫ್ಲೋರ್ ಮನೆ. ಸೊ 4th ಫ್ಲೋರ್ಗೆ ಅವರು ತಂದು ಶಿಫ್ಟ್ ಮಾಡೋಷ್ಟೊತ್ತಿಗೆ ಪಾಪ ಸುಸ್ತಾಗ್ಬಿಟ್ರು. ಸೊ ಎಲ್ಲನೂ ತಂದು ಅಸೆಂಬಲ್ ಮಾಡಿದ್ರು. ಸೊ ಮ್ಯಾಟ್ರಿಸು ನಾವು ಆರ್ಡ್ರ್ ಮಾಡಿದ್ವಿ. ಅದು ಆ್ಯಕ್ಚುಲಾಗಿ ಅದನ್ನು ಮೇಲೆ ಅಂದರೆ ಸ್ಟೆಪ್ಸಿಂದ ತರೋಕ್ಕಾಗಲಿಲ್ಲ. ಸೊ ಅವರು ಟೆರಸಿಂದ ದಾರ ಹಾಕಿ ಎಲ್ಲ ಪುಲ್ ಮಾಡಿಕೊಂಡ್ರು. ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಎಲ್ಲ ತಂದು ಅಸೆಂಬಲ್ ಮಾಡಿ ಅವರು ಕ್ಲೀನಾಗಿ ಅದೇ ಈ ಕಡೆ ಇವಾಗ ಏನು ಅಸೆಂಬಲ್ ಮಾಡ್ತಿದ್ದಾರೆ ಅದು ಪುಲ್ ಮಾಡೋದು. ಅಲ್ಲಿ ತೆಗೆದು ಸ್ಟೋರೇಜ್ ಮಾಡ್ಕೊಬೋದು. ಈ ಸೈಡ್ ಏನಿದೆ ಅಲ್ಲಿ ಡ್ರಾಯರ್ ಥರ ಎಳೆದು ಇದು ಮಾಡ್ಬೋದು. ಇದೇ ಮ್ಯಾಟ್ರೆಸ್ಸು ಎಲ್ಲ ತಂದು ಹಾಕಿದ್ಮೇಲೆ ನಾವು ವೀಡಿಯೋ ಮಾಡ್ಕೊಂಡ್ವಿ. ಸೊ ಇದು ಹೇಗಿದೆ ಅಂತ ನೋಡಿ, ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಸೊ ಅದೆಲ್ಲ ಆದಮೇಲೆ ಈವ್ನಿಂಗು ಥರ್ಸ್ಡೇ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟ್ವಿ. ಇದಿರೋದು ಪ್ರಶಾಂತ್ ನಗರಲ್ಲಿ. ಯೂಶ್ವಲಿ ನಾವು ಇಲ್ಲಿ ಹೋಗಲ್ಲ. ಈ ದೇವಸ್ಥಾನಕ್ಕೆ ಬಂದಿದ್ದಿದೆ ಫಸ್ಟ್ ಟೈಮ್. ಬಿಕಾಸ್ ನಾವು ಯಾವಾಗಲೂ ಹೋಗೋದು ನಾಗರಬಾವಿಗೆ. ಇದು ಓಡಾಡ್ತಾ ನೋಡಿದ್ವಿ. ಸರಿ ಒಂದು ಸತಿ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ವಿಸಿಟ್ ಮಾಡೋಕ್ಕೆ ಹೋದ್ವಿ. ಹೋಗಿ ತುಂಬಾ ರಶ್ ಇತ್ತು, ಥರ್ಸ್ಡೇ ಆಗಿರೋದ್ರಿಂದ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹೋಗಿದ್ದು, ಇಷ್ಟ ಆಯಿತು ನನಗೆ ತುಂಬ. ಸೊ ಹೋಗೆಲ್ಲ ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಲ್ಲೇ ಇದ್ದು ಪ್ರಸಾದ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಹೊರಟ್ವಿ. ಈವ್ನಿಂಗ್ ಏನಾದ್ರು ತಿನ್ಬೇಕು ಅನ್ನಿಸ್ತಿತ್ತು. ಸೊ ಏನು ತಿನ್ನೋಣ ಅಂದ್ಕೊಂಡು ವಿಜಯನಗರ ಫ್ರೀ ಸ್ಟ್ರೀಟ್ಗೆ ಹೋದ್ವಿ. ಯೂಶ್ವಲಿ ನಾವು ಅಲ್ಲೇ ಹೋಗ್ತೀವಿ. ಏನು ತಿನ್ನೋದು ಅಂತ ಸುಮ್ಮನೆ ಒಂದು ರೌಂಡ್ ಹೊಡೋದ್ವಿ, ಏನು ನೋಡೋಣ ಅಂತ. ಕೊನೆಗೆ ಯಾವಾಗಲೂ ತಿನ್ನೋ ಅಂಥ ಗೋಬಿ ಮಂಚೂರಿಗೇ ಬಂದ್ವಿ. ಅಲ್ಲೇ ನಿಂತ್ಕೊಂಡು ಸೊ ಗೋಬಿ ಮಂಚೂರಿನ ಆರ್ಡ್ರ್ ಮಾಡಿದ್ವಿ. ಗೋಬಿ ಮಂಚೂರಿ ಆರ್ಡ್ರ್ ಮಾಡಿ ಜೊತೆಗೆ ಫ್ರೈಡ್ ರೈಸು ಆರ್ಡ್ರ್ ಮಾಡಿದ್ವಿ. ಗೋಬಿ ಮಂಚೂರಿ ಆ್ಯಸ್ ಯೂಶ್ವಲ್ ಚೆನ್ನಾಗೇ ಇತ್ತು, ಯಾಕಂದರೆ ಯಾವಾಗಲೂ ನಾವು ತಿನ್ನೋದೇ ಅದು. ಅದಾದಮೇಲೆ ಫ್ರೈಡ್ ರೈಸ್ ಏನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಇನ್ನೇನು ಮಾಡೋದು, ತೊಗೊಂಡಿದ್ವಲ್ಲ ಅದು ತಿಂದ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಲಾಗ್. ಐ ಗೆಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.